ಸಮಿತಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಬೆಲ್ಡೋನಾಗಿರಿ ಯಾದವ್ ನೇಮಕ. ದೇಶದ ಅತ್ಯಂತ ಹಿಂದುಳಿದ ವರ್ಗಗಳ ಹಿತಾಸಕ್ತಿ, ಶಿಕ್ಷಣ, ಉದ್ಯೋಗ, ಹಕ್ಕು, ಹೋರಾಟ ಮತ್ತು ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಬಿಸಿ ಚೈತನ್ಯ ಸಮಿತಿ ತನ್ನ ಹೊಸ ರಾಷ್ಟ್ರೀಯ ತಂಡವನ್ನು ಘೋಷಿಸಿದ್ದು, ರಾಷ್ಟ್ರೀಯ ಉದ್ಯಾನವನನ್ನಾಗಿ ಬಳ್ಳಾರಿಯ ಬೆಲ್ಡೋನಾಗಿರಿ ಯಾದವ್ ಅವರನ್ನು ನೇಮಕ ಮಾಡಿರುವುದು ಅಧಿಕೃತವಾಗಿದೆ. ಈ ಕುರಿತು ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಬಿಸಿ ರಮಣ ಮಾತನಾಡಿ, ಗಿರಿ ಯಾದವ್ ಅವರ ದೀರ್ಘಕಾಲದ ಸಮಾಜಮುಖಿ ಸೇವೆ, ಜನಸಂಪರ್ಕ, ಹಿಂದುಳಿದ ವರ್ಗಗಳ ಸಮಸ್ಯೆ ಪರಿಹಾರಕ್ಕೆ ನೀಡಿರುವ ಕೊಡುಗೆಗಳನ್ನು ಪರಿಗಣಿಸಿ ಈ ಜವಾಬ್ದಾರಿ ನೀಡಲಾಗಿದೆ ಎಂದು ಹೇಳಿದರು. 20 ವರ್ಷಗಳ ಪತ್ರಿಕೋದ್ಯಮ ಸಾರ್ವಜನಿಕರ ಧ್ವನಿಯಾದ ಗಿರಿ ಯಾದವ್ ಕರ್ನಾಟಕದ ಗಡಿಯಲ್ಲಿರುವ ಕರ್ನೂಲ್ ಜಿಲ್ಲೆಯ ಬೆಲ್ಡೋನಾ ಗ್ರಾಮದಲ್ಲಿ ಜನಿಸಿದ ಗಿರಿ ಯಾದವ್ ಕಳೆದ 20 ವರ್ಷಗಳಿಂದ ಬಳ್ಳಾರಿಯಲ್ಲಿ ಸಾಕ್ಷಿ ರಾಷ್ಟ್ರೀಯ ತೆಲುಗು ದಿನಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪತ್ರಿಕೋದ್ಯಮದ ಮೂಲಕ ಜನರು ತಮ್ಮ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಸಾರ್ವಜನಿಕರ ಹಕ್ಕಿಗಾಗಿ ಹೋರಾಡುವ ಸಮಸ್ಯೆಗಳನ್ನು ಪರಿಹರಿಸುವ ಜವಾಬ್ದಾರಿ ಮನಸ್ಸಿನ ಯುವ ನಾಯಕನಾಗಿ ಅವರು ಜನರಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಸಮಾಜಮುಖಿ ದೃಷ್ಟಿಯಿಂದ ಅವರು ಸ್ಥಾಪಿಸಿರುವ ಜನ ಚೈತನ್ಯ ಚಾರಿಟಬಲ್ ಟ್ರಸ್ಟ್ ಕೂಡ ಅನೇಕ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಯಾದವ್ ಸಮುದಾಯದಲ್ಲಿ ಹೊಸ ಆಶಾ ಕಿರಣ. ಭಗವದ್ಗೀತೆಯನ್ನ ಜಗತ್ತಿಗೆ ನೀಡಿದ ಶ್ರೀಕೃಷ್ಣ ಯಾದವ್ ಅವರ ವಂಶ ಪರಂಪರೆಯನ್ನ ಮುಂದುವರಿಸುತ್ತಿರುವ ಗಿರಿ ಯಾದವ್ ಬಳ್ಳಾರಿ ಜಿಲ್ಲಾ ಯಾದವ್ ಸಮುದಾಯದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ಯಾದವ್ ಸಮುದಾಯದ ಧ್ವನಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವ ಸಾಮರ್ಥ್ಯ ಅವರಿಗೆ ಇದೆ ಎಂದು ಸಂಸ್ಥೆಯ ನಾಯಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಜವಾಬ್ದಾರಿಯನ್ನ ಗೌರವದಿಂದ ನಿಭಾಯಿಸುತ್ತೇನೆ ಎಂದ ಗಿರಿ ಯಾದವ್. ಆದೇಶ ಪತ್ರ ಸ್ವೀಕರಿಸಿದ ನಂತರ ಮಾತನಾಡಿದ ಗಿರಿ ಯಾದವ್, ನನ್ನ ಮೇಲೆ ಇಟ್ಟಿರುವ ನಂಬಿಕೆ, ವಿಶ್ವಾಸವನ್ನು ನಾನು ಎಂದಿಗೂ ಹುಸಿಗೊಳಿಸುವುದಿಲ್ಲ. ಬಿಸಿ ಚೈತನ್ಯ ಸಮಿತಿಯ ಗುರಿ ಹೋರಾಟ ಹಾಗೂ ಬಿಸಿ ಸಮುದಾಯದ ಹಿತಕ್ಕೆ ನಾನು ನನ್ನ ಸಂಪೂರ್ಣ ಶ್ರಮ ವಿನಿಯೋಗಿಸುವೆ ಎಂದು ಪ್ರತಿಕ್ರಿಯಿಸಿದರು. ಬಿಸಿ ವರ್ಗದ ಸಹೋದರರಿಗೆ ಧನ್ಯವಾದಗಳನ್ನು ಕೂಡ ಸಲ್ಲಿಸಿದರು. ರಾಷ್ಟ್ರೀಯ ಮಾಧ್ಯಮ ಸಲಹೆಗಾರ ಸಿ ಗೋಪಾಲ್, ಗ್ರೇಟರ್ ಹೈದರಾಬಾದ್ ಅಧ್ಯಕ್ಷೆ ಕಾವ್ಯ ಶ್ರೀಕಾಂತ್, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ರಾವ್, ಎಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಸಿ ಚೆನ್ನಯ್ಯ, ಗ್ರೇಟರ್ ಹೈದರಾಬಾದ್ ತಂಡದ ಹಲವು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದಿಸಿದರು. ಬ್ಯೂರೋ ರಿಪೋರ್ಟ್, ಅಸ್ಲಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ.